ಕಾಯುತ್ತಿರುವೆ ಬಾ ಹೊರಗೆ. ಇವತ್ತು ನನ್ನ ಕೈಯಾಗ ಸಿಕ್ಕಿ ಅಂದ್ರ ನಿನ್ನ ಕೊಳ್ಳ ತಾಳಿ ಕಟ್ಟೆ ಬಿಡ್ತಾನೆ. ಕಟ್ಟಿ ಬಿಡ್ತಾನೆ ಅಂತ ಶುರು ಮಾಡ್ಬಿಡ್ತೀರಿ. ವಾರ ಧರ್ಮಸ್ಥಳ ಸಂಘ ಮುಂಚೆ ಬಡ್ಡಿ ಬೆಳೆಯಾಕಬೇಕು ಹೋಗಿ ಹೆಂಗ ಇನ್ನೂ ಮಾತಿಲ್ಲ ಕತಿ ಇಲ್ಲ ಅದೆಂಗ್ ಗಾಳಿ ಕಟ್ತಿಲಿ ಅಲ್ಲಮ್ಮ. ಹಂಗ ಮಾವ ನಿನ್ನ ಮುಂದೆ ಮಾತುಕತೆ ಅಂದ್ರು ಒಂದ, ನಿನ್ನ ಮಗಳನ್ನ ಫಸ್ಟ್ ನೈಟ್ ಮಾಡಿ ನಾಳೆ ಮಕ್ಕಳು ಮಾಡೋದು ಒಂದ, ಆಮೇಲೆ ನಿನ್ನ ಮುಂದೆ ತಾಳಿ ಕಟ್ಟೋದು ಅಂದ್ರು ಒಂದ. ಮಗಳಿಗೆ ಹೋಗಲ್ಲ ಹಂಗಾಗ. ಅದು ಹೇಗೆ ಬರುತ್ತೆ ಕಾಂಟ್ರಾಕ್ಟರ್? ಒಂದು ಹೆಣ್ಣಿಗೆ ತಾಳಿ ಕಟ್ಟುವುದೆಂದರೆ ಕಗ್ಗು ಬಿದ್ದ ರಸ್ತೆಯನ್ನ ವರ್ಕ್ ಮಾಡಿದಾಗೆ ಅಲ್ಲ. ಈಗ ಮಾತೃಕನ ಬಾಯಲ್ಲಿ ಊಟ ರೆಡಿ ಅಂದ್ರೆ ಚಿಕನ್ ಚಿಕನ್ ಮತ್ತು ಬಿರಿಯಾನಿ ಜೊತೆಗೆ ಬೀರ್ ಬ್ರಾಂಡಿ ಮತ್ತೆ ಫಿಶ್ ಬಳ್ಳೊಳ್ಳಿ ಮಂಡಕ್ಕಿ ಮಾಡಿದ್ರೆ ಬೆಳ್ಳಿ. ಹಂಗಾದ್ರ ನೀನು ಮಾಡಬೇಡ ಈ ನನ್ನ ಕೆಲಸ ಟುಸ. ನೀನೀಗ ಅವತಾರ ತಾಳು ನಾಗರ ಹಾವಿಂತರ ಬುಷ. ಆಮೇಲೆ ನನಗಾಗುತ್ತೆ ನಮ್ಮ ಹುಡುಗಿ ಜೊತೆ ಖುಷ. ಸೀತಾಪತಿ ಎಲ್ಲ ನಿನ್ನ ಮಗಳು ಏನೈತೆ ಹೋಗಲಿ ಆದ್ರೆ ಅವನು ಹುಡಿ ಕುಡಿಗೆ 70 kg ಇದ್ದವ್ರಿ 20 kg ಅಂದ್ಬಿಟ್ಟು ಇನ್ನು ಗೌರ ಕೈಯಾಗ ನಿನ್ನ ಕೈಯಾಗ ಸೇರಿ ಎಲ್ಲಿ ಸೀರ 15 kg ನಾನು ಅರ್ಥ ಮಾಡತ್ತಂತೇಳಿ ಯಾಕೆ ಗುಳಿ ಮುಸುಡ್ತೀರಿ? ಹಾ ಏನಿವು ಸಜ್ಜಿ ರೊಟ್ಟಿ ಅಗಸಿಕಾಯಿ ಚಟ್ನಿ ಮುಳ್ಗಾಯಿ ಪಲ್ಯ ಕರೆ ಬುತ್ತಿ ಬಿಳೆ ಬುತ್ತಿ ಯಾರು ಕಟ್ಟಿಸಿದ್ರಲ್ಲೇ ರಾಮ ಯಾರೇ ಹೆಜ್ಜೆ ಯಾರ್ಯಾರು ಲಜ್ಜೆ ನಾವು ತಿಳಿಯೋದ್ರಲ್ಲಿ. ಏ ಮಾವ ನೀನು ಮಾಡ್ಕೋಬೇಡ ಇದನ್ನು ವಜ್ಜಿ. ಆ ನನ್ನ ಮಗ ಕೊಳ್ಳ ಮೆಂಬರ್ ರವಿ ಅದನಲ್ಲ ಅವ ಕುಟ್ಕೋಸಿದ್ದಾನ. ಗಿರ್ಜಮ್ಮಜ್ಜಿ ಕಟ್ ಕಳಿಸಿದ್ಲನ ಏ ಸೀತಾಪತಿ, ಹಾಗಾದರೆ ಈ ಚೆಲ್ಲಿದ ಅನ್ನದ ಕೂಟ ಅವರನ್ನು ಹುಡುಕುತ್ತಾ ಹೋಗೋಣ. ನಡೆಯಿರಿ ಇಲ್ಲಿಂದ. ನನಗೂ ಮುಂದೆ ಫ್ಯಾಕ್ಟ್ರಿ ಹೋಗಕ್ಕ ಹೊತ್ತಕ್ಕ ಟೈಮ್ ಆಗೈತೆ ಬರಕ್ಕೆ. ನಡ್ರಿ ಮಾರೋದ ಮಾಡೋದ ಕಾಲಕ್ಕೆ ನಡಿ.